ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಟಿ ಪವಿತ್ರ ಗೌಡರ ಮಾಜಿ ಪತಿ ಸಂಜಯ್ ಸಿಂಗ್ ಹಿನ್ನೆಲೆ ಏನು? ಇವರಿಗೆ ಪವಿತ್ರ ಗೌಡ ಸಿಕ್ಕಿದ್ ಹೇಗೆ? ಬಳಿಕ ದೂರವಾಗಿದ್ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಸಂಜಯ್ ಸಿಂಗ್ ಯಾರು? ಎಲ್ಲಿ ಅವರು? ಫ್ರೆಂಡ್ಸ್, ಪವಿತ್ರ ಗೌಡರ ಮಾಜಿ ಪತಿ ಸಂಜಯ್ ಸಿಂಗ್ ಮೂಲತಃ ಉತ್ತರ ಪ್ರದೇಶದವರು. ಅಲ್ಲಿನ ಗೋರಖ್ಪುರದವರು. ತಂದೆ ಕಾಂಟ್ರಾಕ್ಟರ್ ಆಗಿದ್ರಿಂದ ಇವರ ಕುಟುಂಬ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂಗೆ ಶಿಫ್ಟ್ ಆಗಬೇಕಾಗಿ ಬಂತು. ಸೊ ಸಂಜಯ್ ಸಿಂಗ್ ಬೆಳೆದಿದ್ದು, ಶಿಕ್ಷಣ ಪಡೆದಿದ್ದೆಲ್ಲ ವಿಶಾಖಪಟ್ಟಣಂನಲ್ಲೇ. ನಂತರ ಚೆನ್ನೈನಲ್ಲಿ ಟ್ರೈನಿಂಗ್ ಪಡೆದು 2005ರ ಆಸುಪಾಸಿನಲ್ಲಿ ಬೆಂಗಳೂರಿಗೆ ಬಂದ್ರು. ಇಲ್ಲಿನ ಪ್ರತಿಷ್ಠಿತ IBM ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ರು. ಪವಿತ್ರ ಗೌಡ ಪರಿಚಯವಾಗಿದ್ ಹೇಗೆ? ಎಷ್ಟು ಕಾಲ ಲವ್ ಮಾಡಿದ್ರು ಗೊತ್ತಾ? IT ಕೆಲಸ ಮಾಡ್ತಿದ್ದ ಸಂಜಯ್ ಸಿಂಗ್ ವಾಸವಿದ್ದಿದ್ದು ಬೆಂಗಳೂರಿನ ಚಾಮರಾಜಪೇಟೆ ಸಮೀಪ. ಪವಿತ್ರ ಗೌಡ ಕೂಡ ಇದೇ ಏರಿಯಾದಲ್ಲಿದ್ರು. ಒಂದೇ ಏರಿಯಾ ಆಗಿದ್ರಿಂದ ಪರಸ್ಪರ ಪರಿಚಯವಾಯ್ತು. ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರು. ನಂತರ ಪರಿಚಯ ಪ್ರೀತಿಯಾಗಿ ಬದಲಾಯ್ತು. ಹಾಗಂತ ವರ್ಷಾನುಗಟ್ಟಲೆ ಪ್ರೀತಿ ಮಾಡ್ಲಿಲ್ಲ. ಇವರದ್ದು ಕೆಲವೇ ತಿಂಗಳ ಲವ್. ಆಮೇಲೆ ಮದುವೆ ಮಾಡಿಕೊಳ್ಳಲು ಮುಂದಾದ್ರು. ಮದ್ವೆಗೆ ಆರಂಭದಲ್ಲಿ ವಿರೋಧ, ಬಳಿಕ ಒಪ್ಪಿಗೆ. 2007ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಜೋಡಿ. ಪ್ರೀತಿಯಲ್ಲಿ ಬಿದ್ದಿದ್ದ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ವಿಚಾರವನ್ನ ತಮ್ಮ ಮನೆಯಲ್ಲಿ ಹೇಳಿದ್ರು. ಈ ಟೈಮಲ್ಲಿ ಪವಿತ್ರಳ ಸಹೋದರ 50 ಜನರೊಟ್ಟಿಗೆ ಬಂದು ಸಂಜಯ್ ಸಿಂಗ್ ಜೊತೆ ಗಲಾಟೆ ಮಾಡಿದ್ದ. ನಂತರ ಎರಡು ಕುಟುಂಬದವರು ಮದುವೆಗೆ ಒಪ್ಪಿಗೆ ಸೂಚಿಸಿದ್ರು. ಅದರಂತೆ 2007ರಲ್ಲಿ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಎಂಟ್ರಿ ಕೊಟ್ರು. ಮದುವೆ ಬಳಿಕ ಪವಿತ್ರ ಗೌಡ ಮನೆಯವರು ಮತ್ತು ಸಂಜಯ್ ಸಿಂಗ್ ಮನೆಯವರ ಸಂಬಂಧ ಚೆನ್ನಾಗಿಯೇ ಇತ್ತು. ಈ ಜೋಡಿಗೆ 2009ರಲ್ಲಿ ಹೆಣ್ಣು ಮಗು ಜನಿಸ್ತು. ಅದಕ್ಕೆ ಖುಷಿ ಅಂತ ಹೆಸರಿಟ್ರು. ಚೆನ್ನಾಗಿದ್ದ ಸಂಸಾರದಲ್ಲಿ ಆಗಿದ್ದೇನು? ಡಿವೋರ್ಸ್ ಕೊಟ್ಟು ದೂರವಾಗಿದ್ಯಾಕೆ? ಆಗ್ಲೇ ಹೇಳಿದಂತೆ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ಸಂಸಾರ ಚೆನ್ನಾಗಿಯೇ ನಡೀತಿತ್ತು. ಈ ನಡುವೆ ಚಿತ್ರರಂಗಕ್ಕೆ ಎಂಟ್ರಿ ಕೊಡಲು ಪವಿತ್ರ ಗೌಡ ಮುಂದಾದ್ರು. ಮತ್ತೊಂದ್ ಕಡೆ IT ಪ್ರೊಫೆಷನಲ್ ಆಗಿದ್ದ ಸಂಜಯ್ ಸಿಂಗ್ ಕೂಡ ಬ್ಯುಸಿ ಆಗಿರ್ತಿದ್ರು. ಸೊ ಕಾಲಕ್ರಮೇಣ ಒಬ್ಬರಿಗೊಬ್ಬರು ಪರಸ್ಪರ ಟೈಮ್ ಕೊಡೋಕೆ ಆಗ್ಲಿಲ್ಲ. ಟೈಮ್ ಸ್ಪೆಂಡ್ ಮಾಡೋಣ ಅಂತ ಫ್ರೀ ಮಾಡ್ಕೊಂಡ್ರೆ ಆ ಟೈಮಲ್ಲಿ ಜಗಳನೇ ಜಾಸ್ತಿ ಆಗ್ತಿತ್ತು. ಜೊತೆಗೆ ಚಿತ್ರರಂಗ ಬಿಡಲು ಪವಿತ್ರ ಗೌಡ ರೆಡಿ ಇರ್ಲಿಲ್ಲ. ಕೆಲಸ ಬಿಡಲು ಸಂಜಯ್ ಸಿಂಗ್ ಸಿದ್ಧವಿರ್ಲಿಲ್ಲ. ಕೊನೆಗೆ ಇದೆಲ್ಲ ಆಗಿ ಬರಲ್ಲ ಅನ್ಕೊಂಡ ಇಬ್ರು 2013ರಲ್ಲಿ ಡಿವೋರ್ಸ್ ಪಡೆದು ದೂರವಾದ್ರು. ಮಗಳು ತಾಯಿ ಕಸ್ಟಡಿ ಸೇರಿದ್ಲು. ಇದರ ಬೆನ್ನಲ್ಲೇ ಸಂಜಯ್ ಸಿಂಗ್ ಕುಡಿತದ ಚಟಕ್ಕೆ ಬಿದ್ರು ಎನ್ನಲಾಗುತ್ತೆ. 2024ರಲ್ಲಿ ಪವಿತ್ರ ಗೌಡ ದರ್ಶನ್ ಲಾಕ್. ಮಾಜಿ ಪತ್ನಿ ಬಗ್ಗೆ ಸಂಜಯ್ ಹೇಳಿದ್ದೇನು? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಹಲವರು 2024ರ ಜೂನ್ ತಿಂಗಳಲ್ಲಿ ಅರೆಸ್ಟ್ ಆದ್ರು. ಈ ಟೈಮಲ್ಲಿ ಮಾಧ್ಯಮಗಳ ಮುಂದೆ ಬಂದ ಸಂಜಯ್ ಸಿಂಗ್, ಪವಿತ್ರ ಗೌಡ ಕರಿಯರ್ ಓರಿಯೆಂಟೆಡ್ ಗರ್ಲ್. ಅವಳು ಇಂತಹ ಕೆಲಸ ಮಾಡೋಕೆ ಸಾಧ್ಯವಿಲ್ಲ. ಆಕೆ ಘಟನೆಗೆ ಕಾರಣವಾಗಿರಬಹುದು, ಆದ್ರೆ ಆಕೆಯನ್ನೇ ಪ್ರಮುಖ ಆರೋಪಿ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು. ಅಲ್ಲದೆ ಪವಿತ್ರಾಗೆ ದರ್ಶನ್ ಹೇಗೆ ಪರಿಚಯವಾದ್ರು ಅನ್ನೋದು ನಂಗೆ ಗೊತ್ತಿಲ್ಲ. ಪವಿತ್ರ ನನ್ನ ಜೊತೆಗಿದ್ದಾಗ ಇಂತಹ ವಿಚಾರ ಗಮನಕ್ಕೆ ಬಂದಿರಲಿಲ್ಲ. ಬಹುಶಃ ಡಿವೋರ್ಸ್ ಆದ್ಮೇಲೆ ಇಬ್ಬರು ಹತ್ತಿರವಾಗಿರಬಹುದು ಅಂದ್ರು ಸಂಜಯ್ ಸಿಂಗ್. 2026 ಸಂಜಯ್ ಸಿಂಗ್ ಸಾವಿನ ಸುದ್ದಿ. ಸಾವಿಗೆ ಕಾರಣವಾಯ್ತಾ ಎಣ್ಣೆ ಮತ್ತು ಖಿನ್ನತೆ. ಇಂಥ ಸಂಜಯ್ ಸಿಂಗ್ 7-8 ತಿಂಗಳ ಹಿಂದೆನೆ ನಿಧನ ಹೊಂದಿದ್ದಾರೆ ಅನ್ನೋ ಸುದ್ದಿ 2026ರ ಆಗಸ್ಟ್ ನಲ್ಲಿ ಹೊರಬಿತ್ತು. ಕೆಲವೊಂದು ವರದಿಗಳ ಪ್ರಕಾರ ಇವರು ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಯಿಂದ ಬಳಲುತ್ತಿದ್ರು ಎನ್ನಲಾಗುತ್ತೆ. ಇನ್ನು ಕೆಲವೊಂದು ಮಾಧ್ಯಮಗಳು ಖಿನ್ನತೆಯಿಂದ ಬಳಲುತ್ತಿದ್ರು ಅಂತ ವರದಿ ಮಾಡಿದ್ವು. ಸೊ ಫ್ರೆಂಡ್ಸ್, ಇದಿಷ್ಟು ನಟಿ ಪವಿತ್ರ ಗೌಡರ ಮಾಜಿ ಪತಿ ಸಂಜಯ್ ಸಿಂಗ್ ಹಿನ್ನೆಲೆ ಏನು? ಇವರಿಗೆ ಪವಿತ್ರ ಗೌಡ ಸಿಕ್ಕಿದ್ ಹೇಗೆ? ಡಿವೋರ್ಸ್ ಆಗಿದ್ದೇಕೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಧನ್ಯವಾದ.